Hello guys, welcome back to my YouTube ಚಾನಲ್ ಅಮ್ಮು ರೆಡ್ಡಿ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತು ರಕ್ಷಿತ್ ವಿಡಿಯೋನ ಇವತ್ತಿನ ಡೇ ಲಾಗ್ನ ರಕ್ಷಿತ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಸೊ ಇವತ್ತು ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಅಂದರೆ ಜಾತ್ರೆಗೆ ಹೋಗ್ತಾ ಇದ್ದೀವಿ ಗೈಸ್. ಸೊ ಜಾತ್ರೆ ಅಂದರೆ ಮೇಯ್ನಾಗಿ ಬಂದಿರೋದು ಜಾತ್ರೆಗೆ. ಆ್ಯಕ್ಚುಲಿ ಏನಾಯಿತು ಅಂತ ಅಂದರೆ ಆ ಊರ ಜಾತ್ರೆಗೆ ನಾವೇನು ಹೋಗ್ತಾ ಇದ್ದೀವೋ ಇವಾಗ ಈ ಜಾತ್ರೆಗೆ ಬಂದುಬಿಟ್ಟು ರಕ್ಷಿತ್ ಚಿಕ್ಕ ವಯಸ್ಸಲ್ಲಿದ್ದಾಗ ಆ ಜಾತ್ರೆಗೆ ಹೋಗಿಲ್ಲ ಅಂದರೆ ಆ ಜಾತ್ರೆಯಲ್ಲಿ ಮೇಯ್ನಾಗಿ ಮಾಡ್ತಾ ಇರೋದು ಅಂದರೆ ಕೆಂಡ ಅಂತ ಮಾಡ್ತಾರೆ. ನಮ್ಮ ಕಡೆಗೆ ಕೆಂಡ ಎಲ್ಲ ತುಳ್ಕೊಂಡು ಹೋದಾಗ ಅಮ್ಮ ಬಂದಾಗ ದೇವ್ರದ್ದು ಆ ಥರ ಎಲ್ಲ ಇದ್ದಾಗ ಆ ಥರ ಮಾಡ್ತಾರಲ್ವ. ಸೊ ಹಾಗೆ ಜಾತ್ರೋತ್ಸವ ಊರಲ್ಲಿ ಈ ಥರ ಮಾಡ್ತಾರೆ. ಸೊ ಅಂದರೆ ಪಕ್ಕದ ಊರು ಇದು, ಆಯಿತಾ. ಸೊ ಇವನು ಅಲ್ಲಿ ಹೋಗಿಲ್ಲ ಅಂತಂದರೆ ಇವನಿಗೆ ಹುಷಾರು ತಪ್ಪಿತ್ತಂತೆ ಯಾವಾಗ್ಲೂ. ಸೊ ಹಾಗಾಗಿ ಈ ವರ್ಷ ಬಿಡಬಾರ್ದು ಅನ್ನೋಕ್ಕೋಸ್ಕರ ನಾವು ಒಂದಿನ ಮುಂಚೆನೇ ಬಂದು ಹೋಗಿದ್ದು. ಸೊ ಇದು ಗೈಸ್ ನಾವು ಜಾತ್ರೆಗೆ ಹೋಗ್ತಾ ಇರೋ ಒಂದು ಮೇಯ್ನ್ ರೀಸನ್. ಆ್ಯಂಡ್ ಆಲ್ಸೋ ಅವ್ರಿಗೆ ನಾನು ಫಸ್ಟ್ ಟೈಮ್ ನಾನು ಏನೂ ಹೇಳಿರಲಿಲ್ಲ ವೀಡಿಯೋ ಮಾಡಿ ಲಾಗ್ ಮಾಡಿ ಅಂತ. ಬಟ್ ಅವನೇ ತೊಗೊಂಡ್ಬಿಟ್ಟು ವೀಡಿಯೋ ಸ್ಟಾರ್ಟ್ ಮಾಡಿದ್ದ ಆಲ್ರೆಡಿ. ಸೊ ನಾನು ಕ್ಯಾಪ್ಚರ್ ಮಾಡಿದ್ದಾರೆ. ನಾನೊಂದು ಸ್ಕೂಟಿಲಿ ಹೋಗ್ತಾ ಇದ್ದೀನಿ ಆ್ಯಂಡ್ ರಕ್ಷಿತ್ ಬೈಕಲ್ಲಿ ಬರ್ತಾ ಇದ್ದಾನೆ. ಸೊ ಇವಾಗ ಜಾತ್ರಾ ಮಹೋತ್ಸವಕ್ಕೆ ಹೋಗೋಣ ಬನ್ನಿ. ಸೊ ಇವಾಗ ನಾವು ಬಂದಿರೋದು ಇಲ್ಲಿ ಶಿವಗಂಗಾ ಗುಡಿ ವಡೆಯಹಳ್ಳಿ ವೀರಭದ್ರೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವಕ್ಕೆ ಬಂದಿರೋದು. ಸೊ ಒಳಗಡೆ ಹೋಗೋಣ ಬನ್ನಿ. ಇಲ್ಲೇ ತಿನ್ಕೊಂಡು ಹೋಗೋಣ ಬಾ. ಇಲ್ಲೇ ಜಾತ್ರೆ ಅಂತ ಅಂದಮೇಲೆ ನಾವು ಇಲ್ಲಿ ಬಂದು ಚುರುಮುರಿ ಆಮೇಲೆ ಖಾರ ಅದೆಲ್ಲ ತೊಗೊಂಡು ಹೋಗದೆ ಇರೋಕ್ಕಾಗುತ್ತಾ. ಸೊ ನಾವು ಮನೆಗೆ ಮೈಸೂರು ಪಾಕು, ಜಿಲೇಬಿ, ಖಾರ, ಮಂಡಕ್ಕಿ ಇದೆಲ್ಲ ತೊಗೊಂಡು ಹೋಗ್ತಾ ಇದ್ವಿ. ಸೊ ಇದು ಜಾತ್ರೆ ಎಲ್ಲ ಮುಗೀತು. ಸೊ ಹೊರಡ್ತಾ ಇದ್ದೀವಿ ಇವಾಗ. ಲೋಡ್ ಗಟ್ಟಲೆ ಹೋಗುತ್ತೆಲ್ಲ. ನೋಡು ಸಮುದ್ರದ ಮೇಲೆ ಏನೋ ಬೆಳೀತಾರನ್ನಪ್ಪ ಅದ್ರಾಗ ಹಳ್ಳಿ ಬಿಟ್ಟು ಕಡ್ಡಿ ಕಡ್ಡಿ ಹಳ್ಳಿ ಹಳ್ಳಿ ಏನು ಪರ್ಕಿಗೆ ಹೋಗುತ್ತೋ ಯಾತ್ಯಾತ್ಗೆ ಹೋಗುತ್ತವ ಗೊತ್ತಿಲ್ಲ. ನಾನಾಡಿ ಹೋಗುತ್ತೆ ಕಡ್ಡಿನೋ ನೀಟ್ ಹೋಗುತ್ತೆ ಏನಂತೀವಿ. ಆಮೇಲೆ ಒಂಜಿ ಕಡ್ಡಿ ಕೊಯ್ತಾರೆ. ಒಂಚೂರು ಉಪ್ಪು ಒಂಚೂರು ಬೆಲ್ಲ ಹಾಕ್ಬೇಕರಕ ಹುಳಿ ಕಣೆ ಉಂಟು ಈಗ. ಸಿಡ್ಲು ಜೋರೈತಿ ಇವತ್ತು. ಸಿಡ್ಲು ಗುಡುಗು ಜೋರೈತಿ ಇವತ್ತು. ಮಳೆ ಇದು ನೋಡೋಕ್ಕೇ ಚೆಂದ. ಹಳ್ಳಿಲಿ ಒಂಥರ ಲೈಕ್ ನೋಡಿ ಇದ್ರ ಕ್ಯಾಪ್ಚರ್ ಮಾಡಿದ್ದೀನಿ. ಇದು ಎಷ್ಟು ಚೆನ್ನಾಗಿ ಅನ್ನಿಸ್ತಾ ಇದೆ ಅಂದರೆ ಇದೆಲ್ಲ ನಾವು ಸಿಟಿಲಿ ನೋಡೋಕ್ಕಾಗಲ್ಲ. ಏನಂತೀರಾ ಅಲ್ವಾ? ನಾನು ಇವತ್ತೇನು ವಿಡಿಯೋದಲ್ಲಿ ಏನು ಮಾತಾಡೇ ಇಲ್ಲ. ಹೇಳು, ನಾವು ತೋಟ ಕೊಟ್ಟಿದ್ವಿ, ಮಳೆ ಬಂತು ನಾವು ಹೋಗಿಲ್ಲ. ಆಮೇಲೆ ಮಳೆ ನಿಂತು ಮತ್ತೆ ಹೋಯ್ತು. ಏನು ಮಾತಾಡಿಲ್ಲ. ಬೆಳಗ್ಗೆ ವಾಯ್ಸ್ ಓವರ್ ಕೊಡೋಣ. ಕವನ ಮಾತಾಡ್ತಾಳೆ. ತೋಟಕ್ಕೆ ಬಂದು ಅವಳು ಅವಾಗಲೇ ಬರಲ್ಲ ಅಂದು. ಆಮೇಲೆ ಅವಳು ಬರ್ತೀನಿ ಅಂದು ನಾವು ಬರಬೇಡ ಅಂದು. ಆದ್ರೆ ಬಂದು ಅದಕ್ಕೆ ಹಿಂದ್ಗಡೆ ಕುತ್ಕೊಂಡು ಲೈಟಾಗಿ ಬಿಸಿಲು ಬರುತ್ತೆ. ನನ್ನ ಹಸ್ಬೆಂಡು ಎಳ್ನೀರನ್ನ ಹೆಂಗೆ ತೆಗಿತಾ ಇದ್ದಾರೆ ಅಂದರೆ ಕಲ್ಲು ತಗೊಂಡು ಹೊಡಿತಿದ್ದಾನೆ. ಹೆಂಗೆ ಹೊಡಿತಾನೆ ನೋಡಿ ಇವಾಗ.
ಎಳ್ನೀರನ್ನ ಕಲ್ಲಲ್ಲಿ ಎಸೆಯೋದು ನೋಡಿ, ಗರೆಗೆ ಟಚ್ ಆಗ್ತಿದ್ದಾವೆ. ಹಾಂ, ಏಕೈಕ ವ್ಯಕ್ತಿ ನೀನು ಎಳ್ನೀರನ್ನ ಕಲ್ಲಲ್ಲಿ ಹೊಡೆದವನು. ಇವತ್ತಿಂದ ಆರೆಂಜ್ ಟೀ ಶರ್ಟು ಎದ್ದು ಹೊಡಿತಿದೆ. ಯಾರು ಹೊಡಿತೈತೆ? ಎದ್ದು ಮೊಬೈಲಿಗೆ ಹೊಡಿತಿದೆ. ಹುಷಾರಾಗೈತೆ ನನ್ನ ಕೈಯಾಗೆ. ಇಷ್ಟು ಕಾಯಿ ಇವಾಗ ಕವನ ಎತ್ಕೊಂಡು ಹೋಗ್ತಾಳೆ ಅಲ್ವಾ? ಕವನ ಆಗುತ್ತೆ. ನಾನು ಇದರಲ್ಲಿ ರೋಸ್ ಮಾಡ್ತಿದ್ದೀನಿ. ಮರ್ತೋಗಿದ್ದೀನಿ ಹೆಂಗೆ ಮಾಡೋದು ಅಂತ ಗೊತ್ತಿಲ್ಲ, ಬಟ್ ಮಾಡ್ತೀನಿ. ಸೊ ರಕ್ಷಿತಿಗೆ ಇವತ್ತು ಏನಂತಾರ ಗರಿಗೆ ಇಂಗ್ಲೀಷಲ್ಲಿ? ಇಂಗ್ಲೀಷ್ ಗರಿ. ಅಯ್ಯಳ ಕೋಕೋನಟ್ ಗರಿ ರೋಸ್. I'll do ಗುಲಾಬಿ ಇನ್ ಇಂಗ್ಲೀಷ್. ವಾಟ್ ಐ ಸೇ ರೋಸ್. ಇವಕ್ಕೇನಪ್ಪ ಇಂಗ್ಲೀಷು ಕೆಟ್ಟದಾಗ ಮಾತಾಡ್ತಾರೆ ಅನ್ಕೋತಾರಷ್ಟೇ. ಝೂಮ್ ಮಾಡ್ತಿದ್ಯಾ ಕೈಗೆ? ಇದು ರೋಸು. ವೇಟ್ ಅ ಮಿನಿಟ್. ಹಿಂಗಿರುತ್ತೆ ಗಾಯ್ಸ್, ಇದನ್ನು ಸ್ಟ್ರಾಂಗ್ ಆಗಿ ನಾವು ಹಿಂಗೆ ಎಳೆದು ಕಿತ್ತಾಕ್ಬೇಕು. ಇರಿ ಒಂದು ನಿಮಿಷ. ಹಿಂಗೆ ಎಳಿತಿದ್ವಿ ಕಣೋ, ಹಿಂಗೆ ಎಳೆದು ರೋಸ್ ಆಗುತ್ತೆ ಅದು ನೀಟಾಗಿ. ಹಿಂಗೆ ಬರುತ್ತೆ ನೋಡು, ಹಿಂಗೆ ಬಂತಾ ನೋಡು. ಈ ಥರ ಎಳೆದ್ರೆ ನೀಟಾಗಿ ಎಳೆದ್ರೆ ರೌಂಡಾಗಿ ಈ ಥರ ಬರುತ್ತೆ ಇಲ್ಲಿ. ಹಿಂಗೆ ಪೆಟಲ್ಸ್ ಬಿಡಿಸಿ ಮಾಡಿ ಅಡ್ಜಸ್ಟ್ ಮಾಡ್ಕೋ. ತಗೋ. ಆಯ್ತು, ಥ್ಯಾಂಕ್ ಯು. ತಗೋ. ನೀನೇನು ಮಾಡ್ತೀಯಾ? ನಾನು ನಿಮಗೆ ಒಂದು ವಾಚ್ ಮಾಡಿಕೊಡ್ತೀನಿ. ವಾಚು ವಾಯ್ಸ್ ಫಿಲ್ಟರ್ ಆನ್ ಮಾಡ್ಕೊಂಡಿರಲಿಲ್ಲ. ಏನು ವಾಚ್ ಮಾಡಿದ್ಯಾ? ವಾಚ್ ಮತ್ತೇನೇನು ಮಾಡ್ಬೋದು ಇದರಲ್ಲಿ? ಇದು 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 ಏನು ಹೇಳ್ತಾರೆ, ಬಕೆಟು, ಆಮೇಲೆ ಪರ್ಸು, ಅದೆಲ್ಲ ಮಾಡ್ತಿದ್ದು. ಪರ್ಸ್ ಮಾಡೋಕ್ಕೆ ಅದು ಮಿಡ್ಲಲ್ಲಿ ಗರಿ ಇದಿರುತ್ತಲ್ಲ, ಏನು ಹೇಳ್ತಾರೆ ಅದಕ್ಕೆ, ಮಿಡ್ಲಲ್ಲಿ ಇದು ಇರುತ್ತಲ್ಲ ಕಡ್ಡಿ, ಅದು ಯೂಸ್ ಆಗುತ್ತೆ ಪರ್ಸ್ ಮಾಡೋಕ್ಕೆ. ಸಿಂಪಲ್ ಐತೆ ಇದು. ಅಷ್ಟೇ, ಬಟ್ ಅದು ಉಲ್ಟಾ ಆಯ್ತು. ಈ ಕಡೆ ಯಂತ್ರ ಮಾಡ್ಚಿಕೊ. ರೋಸ್ ಮಾಡೋಕ್ಕೆ ಬರುತ್ತಾ ನಿಂಗೆ? ನಾನು ಇವಾಗ ಮಾಡಿದ್ದೆ. ಹಾಕ್ಬಿಟ್ಟು ಹಿಂಗೆ ಹಾಕಿ ಕೈಗೆ ಹಾಕ್ಬಿಟ್ರೆ ಮುಗೀತು ವಾಚು. ಗಡಿ ಅದರಲ್ಲಿ ಇದು ಮುಳ್ಳು, ಅದ್ರ ಮುಳ್ಳು. ಟೈಮ್ ಮೊಬೈಲ್ ನೋಡ್ಕೊಳೋದು. ಎಷ್ಟೋ ಜನ ವಾಚ್ ಇದ್ರು ನೋಡೋದು ಯಾವ್ದ್ರಾಗಳು? ಮೊಬೈಲಲ್ಲಿ. ನಂಗೆ ಗೊತ್ತಿಲ್ಲ ಮಾಡೋಕ್ಕೆ. ಈಸಿ ಇದೆ ಕಣೆ ಇದು. ಮರೆತು ಹೋಯ್ತಿ. ಅಲ್ಲಿ ಕಟ್ ಮಾಡೋದಷ್ಟೇ. ಚಿಕ್ಕ ಹುಡುಗರ ಥರ ಹಾಕತ್ತೀನಿ. ಇಲ್ಲಿ ನಿಂತ್ಕೊಂಡಿರ್ಬೇಕಂತೆ, ಮೇಲ್ಗಡೆ ಅಂತ ಕಾಯಿ ಟಪಕ್ ಅಂತ ಬೀಳ್ಬೇಕು. ಟಪಕ್ ಅಂತ ಯಾಕೆ ಬೀಳ್ಬೇಕು? ಟುಪಕ್ ಅಂತಾನೆ ಬೀಳ್ಬೋದು. ಹಂಗಲ್ಲ, ಅದು ಟಪಕ್ ಅಂತಾನೆ ಬೀಳೋದು. ಏನಂತ? ಏನಕ್ಕೆ? ಸಣ್ಣ ವಾಚು. ಐ ಥಿಂಕ್ ಅದ್ರಲ್ಲಿ ನಮ್ಮಿಬ್ರು ಫೇಸು ಕಾಣಿಸ್ತಾ ಇಲ್ಲ, ಒಬ್ರದೇ ಫೇಸ್ ಕಾಣಿಸ್ತಿದೆ ಅನ್ಸುತ್ತಲ್ಲ. ಇಲ್ಲ, ಇಬ್ರದ್ದು ಕಾಣಿಸುತ್ತೆ. ಯಾರಿಲ್ಲ ಇದರಲ್ಲಿ ರೋಸ್ ಮಾಡ್ತೀನಿ.
ಅದೊಂದೇ ಮಾಡೋಕ್ಕೆ ಬರೋದು ಅದಕ್ಕೆ. ಸ್ಮಾಲ್ ರೋಲ್ ಏನು ಮಾಡ್ತಿದ್ದೀವಿ ಕವನ? ವಿಡಿಯೋ ಮಾಡ್ತಿದ್ದೀನಿ. ಇದು ಸ್ಟ್ರೆಂತ್ ಆಗಿರಬೇಕು, ಹಿಂಗೆ ಎಳಿಯೋಕ್ಕೆ ಸ್ಟ್ರೆಂತ್ ಆಗಿದ್ದರೆ ಕರೆಕ್ಟಾಗಿ ಬರುತ್ತೆ. ಹಂಗಾರೆ ನೀನು ದಾರ ತಗೋಬೇಕು. ಅದೇ ನೀಟಾಗಿ ಬರುತ್ತೆ ಕಣೋ, ನಂಗೆ ಮಾಡೋಕ್ಕೆ ಬರ್ತಿಲ್ಲ ಅಷ್ಟೇ. ಈಗ ಹೇಳಿದ್ರೆ ಇದು ಕರೆಕ್ಟ್. ಟೈಮ್ ಎಷ್ಟು ಗೊತ್ತಾ? ಅಷ್ಟೇ ಆಗಿದೆ. 8ಕ್ಕೆ ಹೋಗಿ ಸೊಂಟಕ್ಕೆ ಬರೆದ್ರೆ 108. ಏನೋ ಅಂತಿದ್ರಲ್ಲ, 8ಕ್ಕೆ ಹೋಗಿ ಸೊಂಟಕ್ಕೆ ಬರೆದ್ರೆ 108. ಬಾ ಇಡಿ, ಕೈ ಕೊಡು. ನೀನು ವಾಚ್ ರೆಡಿ? ವಾಚ್ ಅಲ್ಲ, ಬಿಟ್ಟು ಕೊಡು, ಉಂಗುರ. ಕೈ ಕೊಡು. ಇಲ್ವಾ ಝೂಮ್ ಮಾಡು. ಲಾಸ್ಟಿಗೆ ಏನಂತಾನೆ ಗೊತ್ತಾ? ಹಾಂ ಇಲ್ಲಿ ನೋಡು, ಲಾಸ್ಟಿಗೆ ಏನಂತಾನೆ ಗೊತ್ತಾ? ಇನ್ನೊಂದು 2 ವರ್ಷ ಏನೂ ಕೇಳಬೇಡ, ಮಾಡಾಕಿದ್ದೀನಿ ಅಂತಾನೆ. ಅಷ್ಟೆ. ಇದು ಉಂಗುರ, ಇದು ವಾಚು. ಹೇಗಿದೆ? ಇನ್ನೊಂದು ಉಂಗುರ ಮಾಡಿಸ್ಕೊಟ್ಬಿಡ್ತೀನಿ ಇರೋವಾಗಲೂ. ಬೇಡ, ಸಾಕು ನನಗೆ. ಇದನ್ನು ಮಾಡ್ತೀನಿ ಬಾ ನಾನು. ಹಿಂಗೆ ಹಾಕ್ಬಿಟ್ಟು ಹಿಂಗೆ ಹೋಗಿಸ್ತಾರಲ್ಲ, ಇದೆ ತಾನೇ ಅದು. ಅವಾಗ ಇದೆಲ್ಲ ಮಾಡಿದ್ರೆ ನಾವೇ ಒಂಥರ ಹೀರೋ. ನೀ ಇರೋವಾಗ ಸಾಧ್ಯನೇ ಇಲ್ಲ. ಹೀರೋಯಿನ್ ಹೀರೋಯಿನ್. ತಡಮಿ ನಿಂಗೊಂದು ವಾಚ್ ಸಣ್ಣದು ಗುಂಡಿ ಕವನ. ಗುಂಡಿ ಕವನ ತಗ, ನಿಂಗೊಂದು ವಾಚ್ ಮಾಡಿ. ನಮ್ಗೆ ಇದು ಆಗಲ್ಲ. ನೀನು ಅಷ್ಟು ದೊಡ್ಡ ಡುಮ್ಮಿದೆ ನೀನು. ಕವನಗೊಂದು ವಾಚ್. ಡೈಲಿ ಅದೇ ಹಾಕೊಂಡು ಕಾಲೇಜಿಗೆ ಹೋಗಿದ್ಮೇಲೆ ಪಾಸ್ ಆದರೆ ಹೆಂಗೆ SLC ಹೋಗ್ತಾಳೆ. ಪಾಸ್ ಆಗ್ತಾಳೆ. ತಗ ಟ್ರೀಟ್ ಕೊಡ್ತಾಳಂತೆ ಅವಳು. ಈ ಮಂತು 24th ರಿಸಲ್ಟ್ ಅಲ್ಲ, ಅದೇನೆ ಕರೆದಿದ್ದಾಳೆ ಕಣ ಅವಳು. ಕೇಳು, ಕರೆದಿದ್ದಾಳೆ. ಅದೇನೋ ಕರೆದಿದ್ದಾಳೆ ಹೇಳು. ಅಲ್ಲ ಅಲ್ಲ, ಏನೋ ಹೇಳಿದ್ಲಪ್ಪ, ಏನೋ ಫಂಕ್ಷನ್ದು ಏನೋ ಅಂದೇನ. ಕಲೆದೇವ್ರು ಸೇರಿ ಅದು ಕರೆದ್ಲು. ಹಾಂ, ತಗೋಬೋಗ ಚೀಲನ, ಹೋಗೋಣ. ಎಳ್ನೀರು ತಗೊಳ್ರಿ ಅಲ್ಲಿರೋ. ಸಂಜೆ ಆಗ್ತಿದೆ. ಹಂಗಲ್ಲ, ಸಂಜೆ ಆಗ್ತಿದೆ ಅಂತ ತೋರಿಸ್ತಾ ಇದ್ದೀನಿ. ನೀಟಾಗಿ ಅದು ಇದಾಗಲ್ಲ, ಫೋಕಸ್ ಆಗಲ್ಲ, ಆಗಕ್ಕೆ ತೋರಿಸ್ತಾ ಇದ್ದೀನಿ. ನಾವು ಅಲ್ಲಿಂದ ಎತ್ಕೊಬಂದಿದ್ದೀನಿ, ನಿಂಗೆ ಅಷ್ಟು ಎತ್ಕೊಂಡು ಹೋಗೋಕ್ಕಾಗಲ್ವಾ? ಇದೆಂತಕ್ಕೆ ಎತ್ಕೋಬೇಕೀಗ? ಅದಲ್ಲ ಕಣೆ, ಚೆನ್ನಾಗಿರೋದ್ವಲ್ಲ ಎರಡೆಲ್ಲ. ಇಲ್ಲ ಎಳ್ನೀರು ತಗೊಂಡೋದ ಆಮೇಲೆ ಎಲ್ಲೈತೆ? ಇದು ಕೋಲ? ಕೋಲಲ್ಲ, ಕುಡ್ಲಲ್ಲ ಐತೆ. ಗುಡ್ಲ ಹತ್ರನೇ. ಎಲ್ಲಿ? ವಿಡಿಯೋದಲ್ಲಿ ಝೂಮ್ ಆಗ್ತಾ ಇಲ್ಲ ಗೈಸ್. ನವಿಲ್ ನೋಡಿ ಗೈಸ್ ಹಿಂಗಿದೆ, ಝೂಮ್ ಆಗ್ತಾ ಇಲ್ಲ ಅದು ಆ್ಯಕ್ಚುಲಿ. ಓ ಆಯಿತು, ಸೌಂಡ್ ಆದ ತಕ್ಷಣ ಓಡೋಗ್ತವೆ. ಇಷ್ಟೊಂದಿದೆ ನೋಡಿ ಇಲ್ಲಿ ನವಿಲು. ಒಳಗಡೆ ಎಲ್ಲ ಮರೆ ಆಯಿತು. ಅದೆಲ್ಲೋಯ್ತು?
ಗರಿ ಇಲ್ಲ, ಹೆಣ್ಣಾಗಿತ್ತು, ಇದು ಗಂಡು ಎಲ್ಲ ಇತ್ತು. ಓ ಮುಚ್ಕೊಂಡ್ಬಿಡ್ತವೆ ಅವು, ಕಾಣಿಸೋದೇ ಇಲ್ಲ. ಹೂ ಹಾರೋಯ್ತು ನೋಡಲ್ಲಿ ನವಿಲು. ಏಕೆ ನೋಡ್ತಾ ಇದ್ದೆ. ಆ ಕಡೆಗೆ ಹೋಯ್ತದು. ಸೌಂಡ್ ಆದರೆ ಸಾಕು ಕಣ, ಅದು ಹೋಗ್ಬಿಡ್ತಾವಲ್ಲ. ಅದು ಗರಿ ಬಿಚ್ಚಿದಾಗ ರಿಯಲ್ ಆಗಿ ನೋಡೋದೇ ಚಂದ. ಯಾವ ಐತಿ ಅಂತಂದರೆ ಹಸಿ ಐತಿ ಅಂತ. ಹಸಿ ಇದೆ ಅಂತನಾ? ಹಸಿ ಇದ್ರೆ ಏನಾಗುತ್ತೆ? ಅಯ್ಯೋ ಅಷ್ಟು ಹಿಡಿಯಲ್ಲ ಕಣೋ, ಅಷ್ಟೇನು ಹೋಗಲ್ಲ. ಜಾಸ್ತಿ ಮಳೆ ಆಗಿರುತ್ತೆ ಗೊತ್ತಾ, ನಾವು ಹೊಲ್ದಕ್ಕೆ ಕಾಲೇ ಇಡಲ್ಲ, ಅವಾಗ ಒಳಗೋಗ್ಬಿಡುತ್ತಲ್ಲ. ಮಾವಿನಕಾಯಿ ಹರಿಯೋಕ್ಕೆ ಬಂದಿದ್ದೀವಿ. ಈಗ ಇಷ್ಟಿಷ್ಟು ಚಿಟ್ಟೆ ಪುಟ್ಟಿ ಎಲ್ಲೋ ಆಗಿದ್ದಾವೆ ನೋಡು. ಅಲ್ಲಲ್ಲ ಎಲ್ಲೋ ಕಲರ್ ಆಗಿದೆ ಅಂತ. ಇಷ್ಟು ಚಿಕ್ಕವಿದ್ದಾವೆ ಗೈಸ್, ತೋರಿಸ್ತೀನಿ ನೋಡಿ. ನೋಡಿ ಎಷ್ಟು ಚಿಕ್ಕದಿದೆ, ಚಿಕ್ಕದಿದ್ರೂ ಫುಲ್ ಎಲ್ಲೋ ಇಶ್ ಆಗಿದೆ ಇಷ್ಟೊಂದು. ಸೊ ಇವಾಗ ಮಾವಿನಕಾಯಿ ಕುಯ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ನೋಡಿ ತುಂಬ ಚಿಕ್ಕವಿದ್ದಾವೆ ಮಿಡ್ಕಾಯಿ. ಹಾಂ ಬಂದೆ ಅಲ್ವಾ? ಹೌದು, ಕೆಳಗಡೆನೇ ಇದೆ ಮಾವಿನಕಾಯಿ. ಹೌದು, ಇವತ್ತು ಬೆಳಗ್ಗೆ ನೋಡಿದ್ವಲ್ಲ, ಅದು ಫುಲ್ ಗ್ರೌಂಡಿಗೆ ಟಚ್ ಆಗಿತ್ತು. ಹೌದು ಚಿಕ್ಕದೇ, ಬಟ್ ಫುಲ್ ಟಚ್ ಆಗಿತ್ತು. ಎಲ್ಲ ಕೆಳಗಡೆ ಎಲ್ಲ ಬಿದ್ದುಬಿಟ್ಟಿದ್ದಾವೆ. ಈ ಥರ ಎಲ್ಲ ಬಿದ್ದುಬಿಟ್ರೆ ನಮ್ಮ ಕಡೆಗೆ ಹಾಂ ಆರಿಸ್ಕೊಂಡು ತಗೊಂಡೋಗಿ ಏನಾರು ಚಟ್ನಿಯಾರು ಏನಾರು ಮಾಡ್ಕೊಂಡು ತಿಂತಾರಷ್ಟೇ. ಹಾಂ ಗೈಸ್ ನೋಡಿ ಗೈಸ್, ಕೈಗೆ ಸಿಗುತ್ತೆ. ಇದು ನೋಡಿದ್ರೆ ಒಂಥರ ಖುಷಿ ಆಗುತ್ತೆ ನಮಗೆಲ್ಲ. ಹಾಂ ಬಟ್ ಇನ್ನೊಂದು ಬೇಜಾರೇನು ಗೊತ್ತಾ, ಈ ಥರ ಕೆಳಗಡೆ ಬಿದ್ದಿರೋದು ನೋಡಿದ್ರೆ ಬೇಜಾರಾಗುತ್ತೆ. ಅವು ದೊಡ್ಡವಾಗ್ತಾವಲ್ಲ ನೋಡಿ, ಇಷ್ಟು ದೊಡ್ಡ ಆಗಿ ಕೆಳಗಡೆ ಬಿದ್ದಿದ್ದಾವೆ, ಬೇಜಾರಾಗುತ್ತೆ. ಎಸ್ ಕೀಳ್ತಾ ಇದ್ದೀನಿ. ಕಿತ್ಕೊಂಡೆ ಒಂದು, ಇಟ್ಕೋ. ಹಿಂಗೆ ಕೇಳಬೇಕು. ನಾನು ಈ ಥರ ಕಿತ್ತೆ. ಇಟ್ಕೋ ಇದನ್ನ. ಇದೆಲ್ಲ ಅವ್ರದ್ದೇನ ಮರ? ಇದು ಚೆನ್ನಾಗಿದೆ ಅಲ್ವಾ, ದಪ್ಪ ಇದೆ ಇದು. ಹಂಗೆ ಕೇಳಬಾರ್ದು ಗುಂಡಿ, ಮಕ್ಕಕ್ಕೆ ಇದು ಬೀಳುತ್ತೆ ಹಾಲು. ಇದಿಲ್ಲ ಇಲ್ಲ, ಇಲ್ಲಿ ಕಿತ್ತರೆ ಹಾಲು ಬೀಳುತ್ತೆ. ಆ ಕಡೆಗೆ ಹೋಗೋಣ ಬಾ, ಆ ಕಡೆಗಿದೆ. ಆಗ್ತವೆ, ಇವತ್ತೇ ಹಾಕೊಳಂಗಿದ್ರೆ ಆಗ್ತವೆ. ಬೇಡ ಬಾ, ಪಕ್ಕದ ಮರಕ್ಕೆ ಹೋಗೋಣ. ಸ್ಮೆಲ್ ಹೆಂಗಿದೆ ಅಂದರೆ ಕೊಡಿ ಮೊಬೈಲ್. ಸ್ಮೆಲ್ಲು ಸಖತ್ತಾಗಿದೆ. ನೋಡಿದ್ರೆ ಯಾರಿಗೆ ಬಾಯಲ್ಲಿ ನೀರು ಬರ್ತದೆ. ಇದು ನೋಡಿ ಸ್ಮೆಲ್ಲಿಗೆ ನನಗೆ ಫುಲ್ ಬಾಯಲ್ಲಿ ನೀರು ಬಂದಂಗೆ ಆಗ್ತಿದೆ. ಸೊ ಇಲ್ಲಿ ಫುಲ್ ಇದೆ ಮರದಲ್ಲಿ. ಸೊ ಇದರಲ್ಲಿ ದಪ್ಪ ಯಾವುದಿದೆ ಅದನ್ನು ಕುಯ್ಕೊಂಡು ಹೋಗೋಣ. ಓಡಾಗಕ್ಕೆ ನಾವು ಕೇಳ್ಕೊಂಡರಿತ ಹರ್ಕತಾ ಇದ್ವಿ ಕಣೋ. ಅಲ್ಲಿ ದೊಡ್ಡದಿದೆ, ನಾನು ಕಿತ್ಕೋತೀನಿ. ಅಲ್ಲಿ ಮಿಡ್ಲಲ್ಲಿ ಒಂದು ದೊಡ್ಡದಿದೆ, ಕಿತ್ಕೋಗು. ಹಾಂ ಅದೇ ಅಷ್ಟುದ್ದ ಕಿತ್ಕೊಳ್ತೀಯ ಅಂದರೆ ಹಾಲು ಸಿಡಲ್ಲ. ಹಂಗೆ ಕಿತ್ಕೊಂಡ್ರೆ ಹಾಲು ಸಿಡಿಯಲ್ಲ. ಓಕೆ, ನಾವು ಕಿತ್ಕೊಂಡು ಸಿಗ್ತೀವಿ ಆಮೇಲೆ. ಬಾಯ್. ಕೊಡಿ ಗೈಸ್. ಮೇಲ್ಗಡೆ ಬಂದು ಉಪ್ಪಿಟ್ಟು ಮಿಕ್ಸ್ಚರ್ ತಗೊಂಡು ತಿಂತಾಯಿದ್ದೀನಿ ವಿತ್ ಉಪ್ಪಿನಕಾಯಿ.
ಇದು ಉಪ್ಪಿನಕಾಯಿ ಆ್ಯಕ್ಚುಲಿ ಡಿಫ್ರೆಂಟ್ ಆಗಿದೆ, ಚೆನ್ನಾಗಿದೆ ಉಪ್ಪಿನಕಾಯಿ ಇದು. ಸೊ ಮಿಕ್ಸ್ ಮಾಡ್ಕೊಂಡು ತಿಂದರೆ, ಆ್ಯಕ್ಚುಲಿ ನಾನು ಬಾಲ್ಕನಿಯಲ್ಲಿ ಕೂತಿದ್ದೀನಿ ನೋಡಿ ಗಾಯ್ಸ್ ಹೊರಗಡೆ. ಇದು ಆ್ಯಕ್ಚುಲಿ ನಮ್ಮ ರೂಮು ಇಲ್ಲಿ ಈ ಕಡೆಯಿಂದ. ಸೊ ಇಲ್ಲಿ ಮುಂದೆ ನಮ್ಮ ಒಂದು ಸ್ಮಾಲ್ ಬಾಲ್ಕನಿ, ಅಲ್ಲಿ ಚಂದಪ್ಪ ಕಾಣಿಸ್ತಾ ಇದೆ. ಸೊ ಇಲ್ಲಿ ನಾನು ಉಪ್ಪಿಟ್ಟು ತಿನ್ಕೊಂಡು ಕೂತಿದ್ದೀನಿ. ಸೊ ಉಪ್ಪಿಟ್ಟು ತಿಂದು ತಾಚಿ ಮಾಡೋಣ. ಈ ಟೈಮು ಆಲ್ರೆಡಿ 11 o'clock ಆಗಿದೆ. ಸೊ ಐಸ್ ಇತ್ತಲ್ವ, ಐಸ್ ತಿನ್ನೋಣ ಅಂತ ತೊಗೊಬಂದಿದ್ದೀನಿ. ಇವಾಗ ಐಸ್ ತಿಂದ್ಬಿಟ್ಟು ಮಲಗುವ. ಓಕೆ ಗೈಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಏನು ಮಾಡಬೇಕು ಗೊತ್ತಲ್ವ, ನಿಮ್ಮ ಒಂದು ಪ್ರೀತಿಯಿಂದ ಲೈಕ್ ಕೊಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆನ ತಿಳಿಸಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ. ಹ್ಯಾಂಟಿಲ್ ದೆನ್ ಕೀಪ್ ವಾಚಿಂಗ್. ಲವ್ ಯು ಆಲ್. ಬಾಯ್.